ಹುಣಸೂರು ನಾವು ಒಂದೆರಡು ವಾರ ಹಿಂದೆ ಬಂದಿದ್ವಿ. ನಗರದಲ್ಲಿ ಪಾದಯಾತ್ರೆಯನ್ನು ಆಯಿತು ಮತ್ತು ಕೆಲವು ಗ್ರಾಮಕ್ಕೆ ಭೇಟಿ ನೀಡಿ ಅಭಿಯಾನವನ್ನು ಪ್ರಾರಂಭ ಆಯಿತು. ಇವತ್ತು ಮತ್ತೊಮ್ಮೆ ತಮ್ಮ ನಗರಕ್ಕೆ ಬಂದು ಇಡೀ ಒಂದು ಹುಣಸೂರು ತಾಲೂಕದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಅರ್ಥಪೂರ್ಣವಾಗಿ ಇವತ್ತು ದಿವಂಗತ ಶ್ರೀ ದೇವರಾಜ ಅವರ ಪ್ರತಿಮೆಗೆ ಒಂದು ಪುಷ್ಪಾರ್ಚನೆ ಮಾಲಾರ್ಪಣೆ ಮಾಡಿ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಇದು ಬರೀ ತಮ್ಮ ಮತಯಾಚನೆಯ ಸಂಬಂಧ ಅಲ್ಲ, ದೇವರಾಜ ಅವರು ಮಾಡಿರುವ ಕೆಲಸ ಸಮಾಜದ ಉನ್ನತಿಗಾಗಿ, ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ, ಬಡವರ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ ಆ ಕೆಲಸ, ಅದರ ಪ್ರತಿಧ್ವನಿ ನಮ್ಮ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅವರು ಶ್ರೀ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಮನೆ ಮಗ ಆಗಿ ಕೆಲಸ ಆಗೋದು ನನ್ನ ಸೌಭಾಗ್ಯ ಆಗುತ್ತೆ. ಹುಣಸೂರು ನಾವು ಒಂದೆರಡು ವಾರ ಹಿಂದೆ ಬಂದಿದ್ವಿ. ನಗರದಲ್ಲಿ ಪಾದಯಾತ್ರೆಯನ್ನು ಆಯಿತು ಮತ್ತು ಕೆಲವು ಗ್ರಾಮಕ್ಕೆ ಭೇಟಿ ನೀಡಿ ಅಭಿಯಾನವನ್ನು ಪ್ರಾರಂಭ ಆಯಿತು. ಇವತ್ತು ಮತ್ತೊಮ್ಮೆ ತಮ್ಮ ನಗರಕ್ಕೆ ಬಂದು ಇಡೀ ಒಂದು ಹುಣಸೂರು ತಾಲೂಕದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಅರ್ಥಪೂರ್ಣವಾಗಿ ಇವತ್ತು ದಿವಂಗತ ಶ್ರೀ ದೇವರಾಜ ಅವರ ಪ್ರತಿಮೆಗೆ ಒಂದು ಪುಷ್ಪಾರ್ಚನೆ ಮಾಲಾರ್ಪಣೆ ಮಾಡಿ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಇದು ಬರೀ ತಮ್ಮ ಮತಯಾಚನೆಯ ಸಂಬಂಧ ಅಲ್ಲ, ದೇವರಾಜ ಅವರು ಮಾಡಿರುವ ಕೆಲಸ ಸಮಾಜದ ಉನ್ನತಿಗಾಗಿ, ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ, ಬಡವರ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ ಆ ಕೆಲಸ, ಅದರ ಪ್ರತಿಧ್ವನಿ ನಮ್ಮ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅವರು ಶ್ರೀ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಮನೆ ಮಗ ಆಗಿ ಕೆಲಸ ಆಗೋದು ನನ್ನ ಸೌಭಾಗ್ಯ ಆಗುತ್ತೆ.